ಹಾಯ್ ಹಲೋ ಫ್ರೆಂಡ್ಸ್. ಹಸಿಮಣೆಯ ಹಣೆಬರಹ ಭಾಗ 16. ರಾತ್ರಿ ತನ್ನ ಮನೆಗೆ ಹೇಗೆ ಬಂದನೆಂದು ಕೂಡ ತಿಳಿಯದೆ ವಿರಾಟ್ ಕರೆ ತಂದಾಗ ಮಲಗಿದ್ದ ವಿಹಾನ್ಗೆ ಬೆಳಗಾದ ನಂತರವೇ ಎಚ್ಚರವಾಗುತ್ತದೆ. ಅತಿ ಕಷ್ಟದಿಂದ ಎಚ್ಚರವಾದರೂ ಅಮಲಿನಿಂದ ಮುಚ್ಚಿಕೊಳ್ಳುತ್ತಿರುವ ಕಣ್ಣುಗಳನ್ನು ತೆರೆಯುತ್ತಾ ಸುತ್ತಲೂ ನೋಡಿದಾಗ ತಾನು ಎಲ್ಲಿದ್ದೇನೋ ಎಂದು ಮೊದಲು ಭಯಪಟ್ಟರೂ ನಂತರ ಅದು ತನ್ನ ರೂಮ್ನಂತೆ ಕಾಣಿಸುತ್ತಿದ್ದಾಗ ರಾತ್ರಿ ನಡೆದದ್ದೆಲ್ಲ ಮತ್ತೊಮ್ಮೆ ನೆನಪಿಗೆ ಬರುತ್ತದೆ. ತಾನು ಪಬ್ನಿಂದ ಮನೆಗೆ ಹೇಗೆ ಬಂದೆ ಎಂದು ವಿಹಾನ್ಗೆ ಅರ್ಥವಾಗದಿದ್ದರೆ ಮತ್ತೊಂದೆಡೆ ಡ್ರಗ್ಸ್ ಪ್ರಭಾವದಿಂದ ತಲೆ ಸಿಡಿಯುತ್ತಿರುತ್ತದೆ. ಎದ್ದು ಕೂರಲು ಪ್ರಯತ್ನಿಸಿದರೂ ಹೇಳಲು ಸಾಧ್ಯವಾಗುವುದಿಲ್ಲ ವಿಹಾನ್ಗೆ. ಇನ್ನೊಂದು 5 ನಿಮಿಷ ಹಾಗೆಯೇ ಮಲಗಿ ಅತಿ ಕಷ್ಟದಿಂದ ಎದ್ದು ಬೆಡ್ಗೆ ಹೊರಗೆ ಕುಳಿತ ವಿಹಾನ್ ರಾತ್ರಿ ಏನು ನಡೆಯಿತೆಂದು ಮತ್ತೆ ಯೋಚಿಸುತ್ತಿದ್ದರೆ ಮಂಜು ಮಂಜಾಗಿ ವಿರಾಟ್ ಬರುವುದು, ತನ್ನನ್ನು 2 ಕೈಗಳಲ್ಲಿ ಎತ್ತಿಕೊಂಡು ಮನೆಗೆ ಕರೆತರುವುದು ನೆನಪಾಗುತ್ತದೆ. ಅಯ್ಯೋ, ಅಣ್ಣ ನನ್ನನ್ನು ಮನೆಗೆ ಕರೆತಂದನಾ ಎಂದು ಒಮ್ಮಿಂದೊಮ್ಮೆಲೆ ಬೆಚ್ಚಿ ಬೀಳುತ್ತಾನೆ ವಿಹಾನ್. ಆಗಲೇ ವಿರಾಟ್ ಕೆಳಗೆ ಯಾರಿಗೋ ಫೋನ್ ಮಾಡಿ ವಿಹಾನ್ ಎದ್ದಿದ್ದಾನೋ ಇಲ್ಲವೋ ನೋಡಿ ಎದ್ದಿದ್ದರೆ ಸ್ವಲ್ಪ ಮಜ್ಜಿಗೆಗೆ ನಿಂಬೆ ರಸ ಬೆರೆಸಿ ತೆಗೆದುಕೊಂಡು ಹೋಗಲು ಆರ್ಡರ್ ಮಾಡುತ್ತಾನೆ. ತಕ್ಷಣ ವಿಹಾನ್ ಕೋಣೆಗೆ ಬಂದು ನೋಡಿದ ಕೆಲಸದಾಕೆ ವಿಹಾನ್ ಎದ್ದಿರುವುದನ್ನು ನೋಡಿ ಗಡಿಬಿಡಿಯಿಂದ ಕೆಳಗೆ ಹೋಗಿ ಮಜ್ಜಿಗೆಯಲ್ಲಿ ನಿಂಬೆ ರಸ ಹಿಂಡಿ ತಂದು ವಿಹಾನ್ ಕೋಣೆಯ ಬಾಗಿಲು ತಟ್ಟುತ್ತಾಳೆ. ಅವನು ಕಮ್ಮಿನ್ ಎಂದ ಕೂಡಲೇ ಆ ಮಜ್ಜಿಗೆಯನ್ನು ತೆಗೆದುಕೊಂಡು ಹೋಗಿ ವಿಹಾನ್ ಮುಂದಿಡುತ್ತಾಳೆ. ಆಕೆ ಆ ಗ್ಲಾಸನ್ನು ಮುಂದಿಟ್ಟ ತಕ್ಷಣ ಮಜ್ಜಿಗೆಯನ್ನು ನೋಡಿ ಇದೇನು ಎಂದರೆ, ಇದು ವಿರಾಟ್ ಸರ್ ಆರ್ಡರ್ ಸರ್, ನೀವು ಎದ್ದ ಕೂಡಲೇ ಮೊದಲು ಇದನ್ನು ನಿಮಗೆ ಕೊಡಲು ಹೇಳಿದರು ಎನ್ನುತ್ತಾಳೆ. ಹಾ ಎಂದುಕೊಳ್ಳುತ್ತಾ ಈ ಬಾರಿ ಅಣ್ಣನ ಬಳಿ ಸಂಪೂರ್ಣವಾಗಿ ಸಿಕ್ಕಿಬಿದ್ದೆ. ರಾತ್ರಿ ನಾನು ಅಮಲಿನಲ್ಲಿದ್ದೆ ಎಂದು ಅಣ್ಣ ನನ್ನನ್ನು ಏನೂ ಅನ್ನಲಿಲ್ಲ, ಆದರೆ ಈಗ ಮಾತ್ರ ಬಿಡುವುದಿಲ್ಲ ಎಂದುಕೊಳ್ಳುತ್ತಾ ಫ್ರಸ್ಟ್ರೇಟ್ ಆಗುತ್ತಾನೆ ವಿಹಾನ್. ಅಲ್ಲೇ ನಿಂತು ವಿಹಾನ್ ಪರಿಸ್ಥಿತಿಯನ್ನು ನೋಡುತ್ತಿದ್ದ ಆಕೆಯನ್ನು ನೋಡಿ ಕೊಟ್ಟೆಯಲ್ಲ, ಇನ್ನೇನು ಹೋಗು ಹೊರಗೆ ಎಂದ ಕೂಡಲೇ ಅವಳು ಓಡೋಡುತ್ತಾ ಹೊರಟು ಹೋಗುತ್ತಾಳೆ. ನಂತರ ಆ ಮಜ್ಜಿಗೆಯನ್ನು ಕುಡಿದು ಮತ್ತೊಮ್ಮೆ ರಾತ್ರಿಯ ಪರಿಸ್ಥಿತಿಯನ್ನು ನೆನಪಿಸಿಕೊಳ್ಳುತ್ತಾನೆ. ನಾನು ಅಸಲು ಹಾಗೆ ಹೇಗೆ ಕಂಟ್ರೋಲ್ ತಪ್ಪಿದೆ, ಅವರೊಂದಿಗೆ ಹಾಗೆ ಹೇಗೆ ಬಿಹೇವ್ ಮಾಡಿದೆ, ಎಷ್ಟೇ ಕೋಪ ಬಂದರೂ ಕಂಟ್ರೋಲ್ನಲ್ಲಿ ಇರುತ್ತೇನೆ, ಆದರೆ ಕುಡಿತಿದ್ದರಿಂದ ಅಷ್ಟು ಮೂರ್ಖತನದಿಂದ ವರ್ತಿಸಿದೆನಾ? ಆದರೂ ನಾನು ಕುಡಿದದ್ದು ಕೇವಲ ಒಂದೇ ಪೆಗ್ ಅಲ್ಲವಾ, ಅದಕ್ಕೆ ಅಷ್ಟು ಅಮಲು ಹೇರಿತ್ತಾ? ಪಬ್ಲಿಕ್ ಪ್ಲೇಸ್ನಲ್ಲಿ ಗಲಾಟೆ ಮಾಡಿಕೊಂಡೆನಾ ಎಂದು ಯೋಚಿಸುತ್ತಿದ್ದರೆ ಏನು ನಡೆಯುತ್ತಿದ್ದು ವಿಹಾನ್ಗೆ ಸ್ವಲ್ಪವೂ ಅರ್ಥವಾಗುವುದಿಲ್ಲ. ಮತ್ತೊಮ್ಮೆ ಆ ಫ್ರೆಂಡ್ ಬರ್ತ್ಡೇ ಎಂದು ಪಾರ್ಟಿಗೆ ಕರೆದವನನ್ನು ನೆನಪಿಸಿಕೊಂಡು ಮೊದಲು ಅವನನ್ನು ಒದೆಯಬೇಕು. ಅವನಿಂದಲೇ ನಾನು ರಾತ್ರಿ ಅಣ್ಣನಿಗೆ ಅಡ್ಡಲಾಗಿ ಸಿಕ್ಕಿಬಿದ್ದೆ ಎಂದು ಅವನನ್ನು ಸ್ವಲ್ಪ ಹೊತ್ತು ಬೈದುಕೊಳ್ಳುತ್ತಾನೆ. ಅಸಲು ನೈಟ್ ಏನು ನಡೆಯಿತೆಂದು ಪೂರ್ತಿಯಾಗಿ ನೆನಪಾಗದ ಕಾರಣ ತನ್ನ ಫೋನ್ ಎಲ್ಲಿದೆಯೋ ಎಂದು ಹುಡುಕಿ ಅದು ಪಕ್ಕದಲ್ಲೇ ಇದ್ದ ಟೇಬಲ್ ಲ್ಯಾಂಪ್ ಮೇಲೆ ಇರುವುದನ್ನು ನೋಡಿ ವೇಗವಾಗಿ ಅದನ್ನು ತೆಗೆದುಕೊಳ್ಳುತ್ತಾನೆ. ಅದರಲ್ಲಿರುವ ತನ್ನ ಫ್ರೆಂಡ್ ನಂಬರ್ಗೆ ಫೋನ್ ಮಾಡುತ್ತಾನೆ ವಿಹಾನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಓದಲು ಹೊರಗಿನ ಊರುಗಳಿಂದ ಬಂದಿರುವುದರಿಂದ ಎಲ್ಲರೂ ಸೇರಿ ಹಾಸ್ಟೆಲ್ನಲ್ಲೇ ಇರುತ್ತಾರೆ. ಅವರೆಲ್ಲರೂ ಕೂಡ ಬೆಳಿಗ್ಗೆ ಎದ್ದ ನಂತರ ರಾತ್ರಿ ನಡೆದದ್ದರ ಬಗ್ಗೆ ಯೋಚಿಸುತ್ತಾ ರಾತ್ರಿ ವಿರಾಟ್ ಅಣ್ಣ ತುಂಬಾ ಕೋಪದಿಂದ ವಿಹಾನ್ನನ್ನು ಅಲ್ಲಿಂದ ಕರೆದುಕೊಂಡು ಹೋದನು. ಅವನಿಗೆ ಏನು ಮಾಡಿದನೋ ಏನೋ, ತಿಳಿದುಕೊಳ್ಳೋಣ ಎಂದರೆ ಯಾರಿಗೂ ಫೋನ್ ಮಾಡಬೇಕೆಂದು ಅರ್ಥವಾಗುವುದಿಲ್ಲ. ಇಷ್ಟಕ್ಕೂ ಅವನಿಗೆ ಅಮಲು ಹಿಡಿದಿದೆಯೋ ಇಲ್ಲವೋ ಎಂದು ಯೋಚಿಸುತ್ತಿರುವಾಗಲೇ ಅವರಲ್ಲಿ ಒಬ್ಬರ ನಂಬರ್ಗೆ ವಿಹಾನ್ನಿಂದ ಫೋನ್ ಬರುತ್ತದೆ. ತನ್ನ ಫೋನ್ ರಿಂಗ್ ಆಗುತ್ತಿರುವುದನ್ನು ನೋಡಿದವನಿಗೆ ಫೋನ್ನಲ್ಲಿ ವಿಹಾನ್ ನಂಬರ್ ನೋಡಿ ಒಮ್ಮಿಂದೊಮ್ಮೆಲೆ ಕಣ್ಣುಗಳು ಹೊಳೆಯುತ್ತವೆ. ಅರೆ, ವಿಹಾನ್ ಫೋನ್ ಮಾಡುತ್ತಿದ್ದಾನೆ ಎಂದು ಅನ್ನುತ್ತಿದ್ದರೆ ತಕ್ಷಣ ಲಿಫ್ಟ್ ಮಾಡಿ ಸ್ಪೀಕರ್ನಲ್ಲಿ ಇಡು, ಅಸಲು ಏನು ನಡೆಯಿತೋ ಏನೋ ಎಂದು ಇನ್ನೊಬ್ಬ ಫ್ರೆಂಡ್ ಹೇಳಿದಾಗ ಮೂವರು ಆತುರದಿಂದ ಒಂದೆಡೆ ಸೇರುತ್ತಿದ್ದಂತೆ ಆ ಫೋನ್ ಆನ್ ಮಾಡಿ ಹಲೋ ವಿಹಾನ್ ಎಂದು ಮಾತನಾಡುತ್ತಾ ಅದನ್ನು ಸ್ಪೀಕರ್ನಲ್ಲಿ ಇಡುತ್ತಾನೆ. ಹಲೋ ಎಂದು ಆ ಕಡೆಯಿಂದ ವಿಹಾನ್ ಧ್ವನಿ ಕೇಳಿಸಿದ ಕೂಡಲೇ ಹೇಗಿದ್ದೀಯ ಕಣೋ, ಚೆನ್ನಾಗಿಯೇ ಇದ್ದೀಯ ತಾನೆ, ನಿನಗೆ ಏನೂ ಆಗಿಲ್ಲ ತಾನೆ ಎಂದು ಆತುರದಿಂದ ಮೂವರು ಸೇರಿ ಕೇಳುತ್ತಾರೆ. ಅಸಲು ನನಗೆ ಏನಾಯಿತು ಕಣೋ, ರಾತ್ರಿ ಹಾಗೆ ಹೇಗೆ ವರ್ತಿಸಿದೆ
ಇಂದು ರಾತ್ರಿ ಪೂರ್ತಿಯಾಗಿ ಏನು ನಡೆಯಿತೆಂದು ತಿಳಿದುಕೊಳ್ಳಬೇಕೆಂದು ವಿಹಾನ್ ಕೇಳುತ್ತಿದ್ದರೆ ರಾತ್ರಿ ಆ ಹುಡುಗಿಯಿಂದ ತುಂಬಾ ದೊಡ್ಡ ಗಲಾಟೆ ನಡೆಯಿತು ಕಣೋ. ನೀನು ಅವರನ್ನು ತುಂಬಾ ಘೋರವಾಗಿ ಹೊಡೆದೆ. ಅಲ್ಲಿಗೆ ಬಂದ ಇನ್ಸ್ಪೆಕ್ಟರ್ ನಮ್ಮ ವರ್ತನೆ ನೋಡಿ ಅನುಮಾನ ಬಂದು ನಾವು ಡ್ರಗ್ಸ್ ತೆಗೆದುಕೊಂಡಿದ್ದೀವೇನೋ ಎಂದು ನಮ್ಮನ್ನು ಅರೆಸ್ಟ್ ಮಾಡಲು ಹೋದರೆ ಅಷ್ಟರಲ್ಲಿ ನೀನು ನಾನು ವರ್ಮನ ತಮ್ಮ ಎಂದು ಹೇಳಿದ ಕೂಡಲೇ ನಮ್ಮನ್ನು ಏನೂ ಮಾಡದೆ ಬಿಟ್ಟರು. ಆದರೆ ನಿನ್ನ ವರ್ತನೆಯ ಮೇಲೆ ಅನುಮಾನ ಬಂದು ನಿನ್ನ ಬ್ಲಡ್ ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಿದರು ಕಣೋ. ಅದೇ ವಿಷಯ ಅಣ್ಣನಿಗೂ ಹೇಳಿದರು. ನಿಮ್ಮ ತಮ್ಮ ಡ್ರಗ್ಸ್ ತೆಗೆದುಕೊಂಡಿದ್ದಾನೆಂದು ಅನುಮಾನವಿದೆ ಎಂದು ಅಂತಹ ಫ್ರೆಂಡ್ಸ್ ವಿವರಿಸುತ್ತಾನೆ. ವಾಟ್ ದ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನಾನು ಡ್ರಗ್ಸ್ ತೆಗೆದುಕೊಳ್ಳುವುದು ಏನು ಬುದ್ಧಿ ಇದ್ದೇ ಮಾತನಾಡ್ತಾ ಇದೀಯಾ ಎಂದು ವಿಹಾನ್ ಅನ್ನುತ್ತಿದ್ದರೆ, ಏನೋ ಕಣೋ, ರಾತ್ರಿ ನಿನ್ನ ವರ್ತನೆ ನೋಡಿ ನಮಗೂ ಹಾಗೆಯೇ ಅನ್ನಿಸಿತು. ನಮಗೂ ಸ್ವಲ್ಪ ಹೊತ್ತು ಹಾಗೆ ತಲೆ ತಿರುಗಿದಂತೆ ಅನ್ನಿಸಿತು. ಆದರೆ ಸ್ವಲ್ಪ ಹೊತ್ತಿಗೆ ನಮಗೆ ಆ ಅಮಲು ಇಳಿದರೂ ನೀನು ಮಾತ್ರ ರಾತ್ರಿ ಇಡೀ ಅವನಿನಲ್ಲೇ ಇದ್ದೆ. ರಾತ್ರಿ ಅಣ್ಣ ನಿನ್ನನ್ನು ಕರೆದುಕೊಂಡು ಹೋಗೋಣ ಎಂದರೆ ಕನಿಷ್ಠ ನೀನು ನಡೆಯಲು ಆಗಲಿಲ್ಲ. ಅದನ್ನು ನೋಡಿ ಇನ್ಸ್ಪೆಕ್ಟರ್ ಅನುಮಾನ ಇನ್ನಷ್ಟು ಹೆಚ್ಚಾಗಲು ನಮ್ಮ ತಮ್ಮನ ಮೇಲೆ ಎಂತಹ ಕೇಸ್ ಇರಬಾರದು ಎಂದು ಹೇಳಿ ಇನ್ಸ್ಪೆಕ್ಟರ್ಗೆ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟು ನಿನ್ನನ್ನು ತನ್ನ ಕೈಗಳಿಂದ ಎತ್ತಿಕೊಂಡು ಮನೆಗೆ ಕರೆದುಕೊಂಡು ಹೋದರು. ನಮಗೂ ಕೂಡ ನೀವೆಲ್ಲರೂ ಇನ್ನೊಮ್ಮೆ ಇಂತಹ ಪ್ಲೇಸ್ನಲ್ಲಿ ಕಂಡರೆ ಸುಮ್ಮನಿರುವುದಿಲ್ಲವೆಂದು ವಾರ್ನಿಂಗ್ ಕೊಟ್ಟೇ ಹೋದರು. ರಾತ್ರಿಯಿಂದ ನಾವು ನಿನ್ನ ಬಗ್ಗೆ ಒಂದೇ ಟೆನ್ಷನ್ ಪಡ್ತಾ ಇದ್ದೇವೆ. ಇಷ್ಟಕ್ಕೂ ನಿನ್ನ ಮೈಯಲ್ಲಿ ಹೇಗಿದೆ, ಚೆನ್ನಾಗಿಯೇ ಇದೆಯಲ್ಲ ಎಂದು ಕೇಳುತ್ತಾರೆ. ಐ ಆಮ್ ಫೈನ್ ಕಣೋ, ಈಗ ಚೆನ್ನಾಗಿಯೇ ಇದೆ. ಆದರೆ ರಾತ್ರಿ ಇಡೀ ಏನು ನಡೆಯಿತೆಂಬುದು ನನಗೆ ಮಾತ್ರ ನೆನಪಿಲ್ಲ ಎಂದು ಅನ್ನುತ್ತಿದ್ದರೆ, ಇದೆಲ್ಲ ನೋಡುತ್ತಿದ್ದರೆ ಯಾರೋ ಬೇಕೆಂದೇ ಮಾಡಿದಂತೆ ಅನ್ನಿಸುತ್ತಿದೆ ಕಣೋ ನನಗೆ. ಇಲ್ಲದಿದ್ದರೆ ಜಸ್ಟ್ ನಾವು ಕುಡಿದರೆ ನಮಗೆ ಅಷ್ಟು ಅಮಲು ಎಲ್ಲಿಂದ ಏರುತ್ತದೆ? ಅಂದರೆ ನಮ್ಮನ್ನು ಯಾರೋ ಟಾರ್ಗೆಟ್ ಮಾಡುತ್ತಾರೆ ಎಂದು ಯೋಚಿಸುತ್ತಿರುತ್ತಾರೆ ಅವರು. ಅಷ್ಟರಲ್ಲೇ ವಿಹಾನ್ ಮಾತನಾಡಿ, ಅಲ್ಲಿ ನಮಗೆ ಯಾರೋ ಗೊತ್ತಿದೆ ನಮ್ಮನ್ನು ಟಾರ್ಗೆಟ್ ಮಾಡಲು ಎಂದು ಅನ್ನುತ್ತಿದ್ದರೆ, ಏನೋ ಕಣೋ, ರಾತ್ರಿ ನಡೆದದ್ದು ಪೂರ್ತಿ ನೆನಪಿಸಿಕೊಂಡರೆ ಮಾತ್ರ ನನಗೆ ಇನ್ನೂ ಭಯವಾಗುತ್ತಲೇ ಇದೆ. ಸ್ವಲ್ಪದರಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿದ್ದ ನಾವು ನಿಮ್ಮ ಅಣ್ಣನ ದಯದಿಂದ ಬದುಕಿ ಪಾರಾದೆವು. ಇಲ್ಲದಿದ್ದರೆ ನಮ್ಮ ಕೆರಿಯರ್ಸ್ ಎಲ್ಲವೂ ಏನಾಗುತ್ತಿತ್ತೋ ಎಂದು ನೆನಪಿಸಿಕೊಂಡರೆ ಭಯವಾಗುತ್ತಿದೆ ಎಂದು ಅನ್ನುತ್ತಿದ್ದರೆ, ಸರಿ, ಇಷ್ಟಕ್ಕೂ ನೀವು ಕಾಲೇಜಿಗೆ ಹೋಗ್ತಾ ಇದ್ದೀರಾ ಎನ್ನುತ್ತಾನೆ ವಿಹಾನ್. ಇನ್ನೂ ರೆಡಿ ಆಗಿಲ್ಲ ಕಣೋ, ನಿನ್ನ ಬಗ್ಗೆಯೇ ಟೆನ್ಷನ್ ಪಡುತ್ತಾ ಇದುವರೆಗೂ ಹಾಗೆಯೇ ಇದ್ದೇವೆ ಎನ್ನುತ್ತಾರೆ. ಸರಿ, ನಾನು ಚೆನ್ನಾಗಿಯೇ ಇದ್ದೇನೆ. ನೀವೆಲ್ಲರೂ ಕಾಲೇಜಿಗೆ ಹೋಗಿ ನಾನು ಕೂಡ ಬರುತ್ತೇನೆ ಎನ್ನುತ್ತಾನೆ. ಇಲ್ಲ ಕಣೋ, ನೀನು ಇವತ್ತಿಗೆ ರೆಸ್ಟ್ ತೆಗೆದುಕೋ. ಸಂಪೂರ್ಣವಾಗಿ ನಿನಗೆ ಹುಷಾರಾದ ನಂತರ ಮಾತ್ರ ನೀನು ಕಾಲೇಜಿಗೆ ಬಾ ಎಂದರೆ, ಸರಿ, ಯೋಚಿಸುತ್ತೇನೆ. ನೀವು ಮಾತ್ರ ಹೋಗಿ, ಇಲ್ಲದಿದ್ದರೆ ಎಲ್ಲರೂ ಕ್ಲಾಸ್ ಮಿಸ್ ಆಗುತ್ತೇವೆ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ ವಿಹಾನ್. ಮತ್ತೊಂದೆಡೆ ರಾತ್ರಿ ಲೇಟಾಗಿ ಮಲಗಿದ ವಿರಾಟ್ ಬೆಳಿಗ್ಗೆ ಎಚ್ಚರವಾಗದ ಕಾರಣ ಸ್ವಲ್ಪ ಲೇಟಾಗಿ ನಿದ್ದೆಯಿಂದ ಹೇಳುತ್ತಾನೆ. ನಂತರ ಎದ್ದು ಫ್ರೆಶ್ ಆಗಿ ಬಂದು ತನ್ನ ಫೋನ್ ನೋಡಿಕೊಂಡ ತಕ್ಷಣ ಅದರಲ್ಲಿ ತನ್ನ ಸೆಕ್ಯೂರಿಟಿಯಾದ ನಾಯಕ್ನಿಂದ ಮಿಸ್ಡ್ ಕಾಲ್ ಇರುವುದನ್ನು ನೋಡಿ ನಾಯಕಗೆ ಫೋನ್ ಮಾಡುತ್ತಾನೆ. ವಿರಾಟ್ನಿಂದ ಫೋನ್ ಬಂದ ಕೂಡಲೇ ವಿತಿನ್ ಸೆಕೆಂಡ್ನಲ್ಲಿ ಲಿಫ್ಟ್ ಮಾಡಿ ಹಲೋ ಬಾಸ್ ಎಂದ ಕೂಡಲೇ, ಹೇಳು ನಾಯಕ್, ಏನಾದರೂ ತಿಳಿದು ಬಂತೆ ಎನ್ನುತ್ತಾನೆ. ನಿಮ್ಮ ಫೋನ್ಗೆ ಒಂದು ವಿಡಿಯೋ ಸೆಂಡ್ ಮಾಡಿದ್ದೇನೆ ಸರ್, ಒಮ್ಮೆ ನೋಡಿ ಎಂದ ಕೂಡಲೇ, ಓಕೆ, ನಾನು ಮತ್ತೆ ಫೋನ್ ಮಾಡುತ್ತೇನೆ ಎಂದು ಹೇಳಿ ಫೋನ್ ಇಟ್ಟು ನಾಯಕ್ ಕಳುಹಿಸಿದ ವಿಡಿಯೋವನ್ನು ಓಪನ್ ಮಾಡಿ ನೋಡುತ್ತಾನೆ ವಿರಾಟ್. ಆ ವಿಡಿಯೋ ನೋಡಿದ ನಂತರ ವಿರಾಟ್ ಮುಷ್ಟಿಗಳು ಕೋಪದಿಂದ ಗಟ್ಟಿಯಾಗಿ ಬಿಗಿಯುತ್ತವೆ. ತಕ್ಷಣ ನಾಯಕಗೆ ಫೋನ್ ಮಾಡುತ್ತಾನೆ. ಮತ್ತೆ ಅವನು ಎಲ್ಲಿದ್ದಾನೆ ಎಂದು ಒಂದೇ ಒಂದು ಮಾತು ಕೇಳಿದ ಕೂಡಲೇ, ರಾತ್ರೋರಾತ್ರಿ ನಾವು ಅವನನ್ನು ಇಲ್ಲಿಗೆ ಕರೆತಂದಿದ್ದೇವೆ ಸರ್. ಆದರೆ ನೀವು ಅವನನ್ನು ಏನು ಮಾಡಬೇಕೆಂದು ಹೇಳಲಿಲ್ಲ. ಹಾಗಾಗಿ ಅವನನ್ನು ರೂಮ್ನಲ್ಲಿ ಬಂಧಿಸಿ ಇಟ್ಟಿದ್ದೇವೆ. ಹೇಳಿ ಸರ್, ಅವನನ್ನು ಏನು ಮಾಡಬೇಕು ಎಂದು ಅನ್ನುತ್ತಿದ್ದರೆ, ನಾನು ಬರುತ್ತಿದ್ದೇನೆ, ಅಲ್ಲಿಯವರೆಗೆ ಅವನನ್ನು ಹಾಗೆಯೇ ಇಡಿ ಎಂದು ಫೋನ್ ಇಟ್ಟು ರೆಡಿಯಾಗಿ ಕೆಳಗೆ ಹೊರಟು ಹೋಗುತ್ತಾನೆ ವಿರಾಟ್. ಕೆಳಗೆ ಬಂದ ವಿರಾಟ್ನನ್ನು ನೋಡಿ ಕೆಲಸದಾಕೆ ಟಿಫನ್ ಬಡಿಸುತ್ತಿದ್ದರೆ, ರೇಹಾನ್ ಎದ್ದಿದ್ದಾನಾ ಎಂದು ಕೇಳುತ್ತಾನೆ ಅವನು. ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ಎದ್ದರು ಸರ್, ನೀವು ಹೇಳಿದಂತೆಯೇ ಅವರಿಗೆ ಮೊದಲು ಮಜ್ಜಿಗೆ ಕೊಟ್ಟೆ ಎಂದರೆ, ಓಕೆ ಎನ್ನುತ್ತಾ ಅವಳು ಇತ್ತ ಟಿಫನ್ ತಿನ್ನುತ್ತಾ ವಿಹಾನ್ ಕೋಣೆಯ ಕಡೆ ನೋಡುತ್ತಾನೆ.
ಆ ಕೋಣೆ ಇನ್ನೂ ಮುಚ್ಚಿರುವುದರಿಂದ ಇವನು ಫ್ರೆಶ್ ಆಗಿದ್ದಾನೋ ಇಲ್ಲವೋ ಎಂದು ಯೋಚಿಸಿ ಟಿಫನ್ ತಿಂದು ಮತ್ತೊಮ್ಮೆ ತಮ್ಮನನ್ನು ನೋಡಲು ಆ ರೂಮ್‌ಗೆ ಹೋಗುತ್ತಾನೆ ವಿರಾಟ್. ವಿರಾಟ್ ಮೇಲೆ ಹೋಗುವಷ್ಟರಲ್ಲಿ ತನ್ನ ಸ್ನೇಹಿತರೊಂದಿಗೆ ಅಲ್ಲಿಯವರೆಗೆ ಮಾತನಾಡಿ ಆಗಷ್ಟೇ ಕಾಲ್ ಕಟ್ ಮಾಡಿ ಫ್ರೆಶ್ ಆಗಲು ಕೆಳಗೆ ಇಳಿದು ಒಂದು ಹೆಜ್ಜೆ ಇಡಲು ಹೋದಾಗ ಇನ್ನೂ ತಲೆ ಭಾರವಾಗಿದ್ದರಿಂದ ನಡೆಯಲಾಗದೆ ತೂರಾಡಿ ಕೆಳಗೆ ಬೀಳುತ್ತಿದ್ದಾಗ ವೇಗವಾಗಿ ಬಂದ ವಿರಾಟ್ ವಿಹಾನ್ ಕೆಳಗೆ ಬೀಳದಂತೆ ಎರಡು ಕೈಗಳಿಂದ ಹಿಡಿದುಕೊಳ್ಳುತ್ತಾನೆ. ಎಲ್ಲಿ ಕೆಳಗೆ ಬಿದ್ದು ಬಿಡುತ್ತೇನೋ ಎಂದು ಭಯದಿಂದ ಕಣ್ಣು ಮುಚ್ಚಿಕೊಂಡ ವಿಹಾನ್‌ಗೆ ಎಷ್ಟೊತ್ತಾದರೂ ತನಗೆ ಪೆಟ್ಟು ಬೀಳದಿರುವಾಗ ಅದರ ಜೊತೆ ತನ್ನನ್ನು ಯಾರೋ ಹಿಡಿದುಕೊಂಡಿದ್ದಾರೆಂದು ತಿಳಿದಾಗ ಆ ಎರಡು ಕೈಗಳು ಯಾರವು ಎಂದು ಅರಿತು ತಲೆ ಮೇಲಕ್ಕೆತ್ತಿ ವಿರಾಟ್ ಕಡೆ ನೋಡಿದಾಗ ಸುಡುವಂತಹ ನೋಟದಿಂದ ಅವನನ್ನೇ ನೋಡುತ್ತಿರುತ್ತಾನೆ ವಿರಾಟ್. ವಿರಾಟ್ ನೋಡಿದ ತೀವ್ರತೆಗೆ ಭಯಪಡುತ್ತಲೇ ಐ ಆಮ್ ಸಾರಿ ಅಣ್ಣ, ಇನ್ನೊಮ್ಮೆ ಇಂಥ ತಪ್ಪು ನಡೆಯುವುದಿಲ್ಲ ಪ್ಲೀಸ್ ಎಂದು ವಿರಾಟ್ ಮುಂದೆ ತಲೆ ತಗ್ಗಿಸುತ್ತಾನೆ. ಇನ್ನು ವಿಹಾನ್ ಮೇಲೆ ಕೋಪ ಕಡಿಮೆಯಾಗದ ವಿರಾಟ್ ಅವನೊಂದಿಗೆ ಏನೂ ಮಾತನಾಡದೆ ಬೆಡ್ ಮೇಲೆ ಅವನನ್ನು ಕೂರಿಸುತ್ತಾನೆ. ವಿರಾಟ್ ತನ್ನ ಮೇಲೆ ತುಂಬಾ ಕೋಪಗೊಂಡಿದ್ದಾನೆಂದು ತಿಳಿದ ವಿಹಾನ್ ಅವನ ಎರಡು ಕೈಗಳನ್ನು ಹಿಡಿದುಕೊಂಡು ಪ್ಲೀಸ್ ಅಣ್ಣ, ಇನ್ನೊಮ್ಮೆ ಹೀಗೆ ಆಗುವುದಿಲ್ಲ. ಹೀಗೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡ. ನಾನು ತಡೆದುಕೊಳ್ಳಲಾರೆ. ನನಗೆ ನೀನೆಂದರೆ ಎಷ್ಟು ಇಷ್ಟ ಎಂದು ನಿನಗೆ ಗೊತ್ತಲ್ಲ ಅಣ್ಣ. ಪ್ಲೀಸ್ ಪ್ಲೀಸ್ ಎಂದು ವಿರಾಟನ್ನು ಬೇಡಿಕೊಳ್ಳುವಷ್ಟರಲ್ಲಿ ವಿಹಾನ್ ಮೇಲೆ ಹೆಚ್ಚು ಹೊತ್ತು ಕೋಪದಿಂದ ಇರಲಾಗದ ವಿರಾಟ್ ಸರಿ ಎಂದು ತಲೆಯಲ್ಲಾಡಿಸುತ್ತಾ ಇನ್ನೊಮ್ಮೆ ಇಂಥವು ರಿಪೀಟ್ ಆದರೆ ಅಸಲು ಸರಿ ಇರುವುದಿಲ್ಲ ವಿಹಾನ್. ಆಗ ತಮ್ಮ ಎಂದು ನೋಡುವುದಿಲ್ಲ. ನಾನೇ ಹತ್ತಿರ ನಿಂತು ಪೊಲೀಸರಿಗೆ ಒಪ್ಪಿಸುತ್ತೇನೆ. ಅಸಲು ಅವರನ್ನು ಹಾಗೆ ಹೇಗೆ ಹೊಡೆದೆ, ಅವರ ಮೈಯಲ್ಲಿ ಯಾವ್ಯಾವ ನರಗಳು ಕೆಲಸ ಮಾಡುತ್ತಿವೆಯೋ ಕೂಡ ನಿನಗೆ ಗೊತ್ತಿಲ್ಲ ಎಂದ ಕೂಡಲೇ ಸಾರಿ ಅಣ್ಣ, ರಾತ್ರಿ ನಾನೇನು ಮಾಡುತ್ತಿದ್ದೇನೋ ನನಗೇ ತಿಳಿಯದೆ ಅವರನ್ನು ಅಷ್ಟು ಹೊಡೆದು ಬಿಟ್ಟೆ. ಇನ್ನೊಮ್ಮೆ ಇಂಥದ್ದು ರಿಪೀಟ್ ಆಗುವುದಿಲ್ಲ ಎಂದು ಹೇಳುತ್ತಿದ್ದೇನಲ್ಲ ಎನ್ನುತ್ತಿದ್ದರೆ ಓಕೆ, ಇವತ್ತು ಕಾಲೇಜಿಗೆ ಹೋಗಬೇಡ, ರಿಲ್ಯಾಕ್ಸ್ ಆಗು, ನಾಳೆಯಿಂದ ಹೋಗುವೆಯಂತೆ ಎನ್ನುತ್ತಾ ನನಗೆ ಕೆಲಸವಿದೆ, ನಾನು ಹೊರಗೆ ಹೋಗುತ್ತಿದ್ದೇನೆ, ನಾನು ಮನೆಯಲ್ಲಿ ಇಲ್ಲವಲ್ಲ ಅಂತ ಇನ್ನೊಮ್ಮೆ ನನಗೆ ಗೊತ್ತಿಲ್ಲದೆ ಹೊಸ್ತಿಲು ದಾಟಿದರೆ ನಿನ್ನ ಎರಡು ಕಾಲುಗಳನ್ನು ಮುರಿಯುತ್ತೇನೆ ಎಂದು ಮತ್ತೊಮ್ಮೆ ಕಟ್ಟುನಿಟ್ಟಾಗಿ ವಾರ್ನಿಂಗ್ ಕೊಟ್ಟು ವಿರಾಟ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವನು ಎಷ್ಟೇ ಕೋಪದಿಂದ ವಿಹಾನ್ನನ್ನು ಬೈದರೂ ಅದರಲ್ಲಿ ವಿಹಾನ್‌ಗೆ ತನ್ನ ಮೇಲಿರುವ ಪ್ರೀತಿ ಮಾತ್ರ ಕಾಣಿಸುತ್ತಿರುತ್ತದೆ. ಅದಕ್ಕಾಗಿಯೇ ವಿಹಾನ್‌ಗೆ ವಿರಾಟ್ ಎಂದರೆ ಅಷ್ಟು ಇಷ್ಟ. ಅದರಲ್ಲಿಯೂ ಅಷ್ಟು ಸ್ಟ್ರಿಕ್ಟ್ ಆಗಿರುತ್ತಾನೆ. ಆದ್ದರಿಂದ ಸ್ವಲ್ಪ ಭಯಪಡುತ್ತಾನೆ ಕೂಡ. ಆದರೂ ಕೂಡ ಇಂದು ವಿರಾಟ್ ತನ್ನ ಮೇಲೆ ಪ್ರೀತಿ ತೋರಿಸುತ್ತಿರುವುದನ್ನು ಕಂಡು ತುಂಬಾ ಸಂತೋಷವಾಗುತ್ತದೆ ವಿಹಾನ್‌ಗೆ. ಥ್ಯಾಂಕ್ಸ್ ಅಣ್ಣ, ನೀನು ಎಷ್ಟೇ ಬೇಡ ಅಂದುಕೊಂಡರೂ ನನ್ನ ಮೇಲಿರುವ ಪ್ರೀತಿ ನನಗೆ ನಿನ್ನ ಕಣ್ಣುಗಳಲ್ಲಿ ಕಾಣಿಸುತ್ತಲೇ ಇರುತ್ತದೆ ಎಂದುಕೊಂಡು ಅಣ್ಣ ಬೇಡ ಅಂದನಲ್ಲ, ಇವತ್ತು ಕಾಲೇಜಿಗೆ ಹೋಗುವುದಿಲ್ಲ ಎಂದುಕೊಳ್ಳುತ್ತಾ ಇನ್ನು ತಲೆ ಭಾರವಾಗಿಯೇ ಇದ್ದುದರಿಂದ ಸ್ವಲ್ಪ ಹೊತ್ತು ಹಾಗೆಯೇ ಮತ್ತೆ ಮಲಗುತ್ತಾನೆ ವಿಹಾನ್. ರಾತ್ರಿ ತಾನು ಕೇಳಿದ್ದಕ್ಕೆ ಎಂತಹ ಉತ್ತರವೂ ಹೇಳದೆ ಹೊರಟು ಹೋದ ವಿರಾಟ್ ವರ್ತನೆಗೆ ರಿಷಿಕಾ ಬೆಳಿಗ್ಗೆಯೇ ಎದ್ದು ರೆಡಿಯಾಗಿ ಈಗ ತಾನು ಆಫೀಸ್‌ಗೆ ಹೋದರೆ ಈ ಮಹಾನುಭಾವ ಏನು ಅನ್ನಲಾರನಲ್ಲ, ಇಲ್ಲದಿದ್ದರೆ ಮತ್ತೊಮ್ಮೆ ಕೇಳೋಣವಾ ಎಂದುಕೊಳ್ಳುತ್ತಾ ಕಾಲು ಸುಟ್ಟ ಬೆಕ್ಕಿನಂತೆ 10 ಬಾರಿ ರೂಮ್‌ನಲ್ಲೇ ಅತ್ತಿತ್ತ ತಿರುಗಾಡುತ್ತಾಳೆ. ಹೊರಗೆ ವಿರಾಟ್ ಧ್ವನಿ ಕೇಳಿಸುತ್ತಿದ್ದರೆ ಮತ್ತೊಮ್ಮೆ ವಿರಾಟನ್ನು ಕರೆದು ಕೇಳೋಣ ಎಂದು. ಆದರೆ ಅವನು ವಿಹಾನ್ ರೂಮ್‌ನಲ್ಲಿ ಇದ್ದುದರಿಂದ ರಿಷಿಕಾಗೆ ಅವನು ಕಾಣಿಸುವುದಿಲ್ಲ. ತಮ್ಮನ ರೂಮ್‌ನಿಂದ ಕೆಳಗೆ ಬಂದ ವಿರಾಟ್ ಆಗಲೇ ನಾಯಕ್ ಕಾಲ್ ಮಾಡಿದ್ದರಿಂದ ಯಾರಿಗೂ ಕಾಣಿಸದಂತೆ ವೇಗವಾಗಿ ನಾಯಕ್ ಇರುವ ಫಾರ್ಮ್ ಹೌಸ್‌ಗೆ ಹೊರಟು ಹೋಗುತ್ತಾನೆ. ವಿರಾಟ್‌ಗಾಗಿ ಕಾಯುತ್ತಿದ್ದ ವಿಶಿಖಾ ಮಾತ್ರ ಕೋಣೆಯಲ್ಲೇ ಅತ್ತಿತ್ತ ತಿರುಗುತ್ತಾ ಉಗುರು ಕಚ್ಚಿಕೊಳ್ಳುತ್ತಾ ಈ ಮಹಾನುಭಾವ ಇನ್ನೂ ಕೆಳಗೆ ಬಂದಿಲ್ಲ, ಇನ್ನೂ ಎಷ್ಟು ಹೊತ್ತು ಮಲಗುತ್ತಾನೆ, ಆದರೂ ಆಫೀಸ್‌ಗೆ ಕರೆಕ್ಟ್ ಟೈಮ್‌ಗೆ ಬರುತ್ತಾನಲ್ಲ ದಿನಾ, ಇವತ್ತು ಇನ್ನೂ ಕೆಳಗೆ ಬಂದಿಲ್ಲವೇನು ಎಂದುಕೊಳ್ಳುತ್ತಾ ಸ್ವಲ್ಪ ಡೋರ್ ಓಪನ್ ಮಾಡಿ ಹೊರಗೆ ನೋಡುವಷ್ಟರಲ್ಲಿ ಹಾಲಿನಲ್ಲಿ ಅವಳಿಗೆ ಯಾರೂ ಕಾಣಿಸುವುದಿಲ್ಲ. ಈ ರೂಮ್‌ನಿಂದ ಹೊರಗೆ ಹೋದರೆ ಏನಾದರೂ ಕಾಣಿಸುತ್ತೇನೋ, ಹೋಗೋಣವಾ ಬೇಡವಾ ಎಂದು ಯೋಚಿಸುತ್ತಾ ಅಲ್ಲೇ ಇದ್ದರೆ ಅಷ್ಟರಲ್ಲೇ ನಿನ್ನೆ ತನಗೆ ಊಟ ಮತ್ತು ಟಿಫನ್ ತಂದಿದ್ದ ಕೆಲಸದಾಕೆ ತನ್ನ ರೂಮ್ ಬಳಿ ಬರುತ್ತಿರುವುದು ಕಾಣಿಸುತ್ತದೆ. ಅದರಿಂದಾಗಿ ಬಾಗಿಲು ಮುಚ್ಚಿ ತಕ್ಷಣ ಒಳಗೆ ಹೋಗುವಷ್ಟರಲ್ಲಿ ಆ ಕೆಲಸದಾಕೆ ಬಾಗಿಲು ತೆಗೆದುಕೊಂಡು ಬಂದು ಮೇಡಮ್,
ನಿಮಗಾಗಿ ಟಿಫನ್ ತಂದಿದ್ದೇನೆ ತಿನ್ನಿ ಎನ್ನುತ್ತಾಳೆ. ಇಷ್ಟಕ್ಕೂ ನಿಮ್ಮ ವಿರಾಟ್ ಸರ್ ಕೆಳಗೆ ಬಂದರಾ ಎಂದು ಕೇಳುತ್ತಿದ್ದರೆ, ಅವರು ಬರುವುದು ಆಯ್ತು, ಎಲ್ಲಿಗೋ ಹೋಗುವುದು ಕೂಡ ಆಗೋಯ್ತು ಮೇಡಮ್ ಎಂದ ಕೂಡಲೇ, ಏನು ಅವರು ಹೊರಗೆ ಹೊರಟು ಹೋದರಾ? ಅಯ್ಯೋ, ನಾನು ಇಲ್ಲೇ ಅವರಿಗಾಗಿ ವೆಯ್ಟ್ ಮಾಡುತ್ತಿದ್ದೇನಲ್ಲ, ಅವರು ಹೊರಗೆ ಹೋಗಿದ್ದನ್ನು ನಾನು ನೋಡಲಿಲ್ಲ. ಇಷ್ಟು ದಡ್ಡಲಾಗಿ ಹೇಗಿದ್ದೀಯ ಅಭಿಷೇಕ? ವಿರಾಟ್ ಆಲ್ರೆಡಿ ಕೆಳಗೆ ಬಂದಿದ್ದಾನೆ, ಹೊರಟು ಹೋಗಿದ್ದಾನೆ ಕೂಡ ಅಂತ. ಈಗ ಹೇಗೆ? ನಾನು ಆಫೀಸ್‌ಗೆ ಹೋಗಬೇಕಾ? ಬೇಡವಾ? ಯಾವ ವಿಷಯವನ್ನು ನನಗೆ ನಿನ್ನೆ ಸ್ಪಷ್ಟವಾಗಿ ಹೇಳಲಿಲ್ಲ ಎಂದುಕೊಳ್ಳುತ್ತಾ ತನ್ನ ಆಲೋಚನೆಯಲ್ಲಿ ತಾನು ಇದ್ದರೆ, ಅಲ್ಲಿಗೆ ಬಂದ ಕೆಲಸದಾಕೆ, ಮೇಡಮ್ ನೀವು ಬೇಗನೆ ಟಿಫನ್ ಮಾಡಿ ಎಂದರೆ, ಸರಿ ಅಲ್ಲಿಟ್ಟು ನೀನು ಹೋಗು, ನಾನು ತಿನ್ನುತ್ತೇನಂತೆ ಎನ್ನುತ್ತಾಳೆ. ನಿಜವಾಗಿಯೂ ತಿನ್ನುತ್ತೀರಾ ತಾನೆ ಮೇಡಮ್? ನಿನ್ನೆಯ ಹಾಗೆ ಮಾಡುವುದಿಲ್ಲ ತಾನೆ ಎಂದರೆ, ನಾನು ಹಾಗೆ ಮಾಡಿದರೆ ನನ್ನ ಕುಟುಂಬಕ್ಕಾಗಿಯಾದರೂ ನಾನು ಹಾಗೆ ಮಾಡಿದರೆ ಹೇಗೆ? ನನ್ನ ಕುಟುಂಬಕ್ಕಾಗಿಯಾದರೂ ನಾನು ಬದುಕಬೇಕಲ್ಲ. ನಿನ್ನೆ ನಾನು ಒಂದು ಹೊತ್ತು ಏನೂ ತಿನ್ನದೆ ಉಪವಾಸ ಸತ್ಯಾಗ್ರಹ ಮಾಡಿದರೂ ಆ ರಾಕ್ಷಸ ಬದಲಾಗುವುದಿಲ್ಲ ಎಂದು ನನಗೆ ಚೆನ್ನಾಗಿ ಅರ್ಥವಾಯಿತು. ಹಾಗಿದ್ದಾಗ ನಾನು ಉಪವಾಸ ಮಾಡಿದರೂ ವ್ಯರ್ಥ. ನಾನು ಇಲ್ಲಿಂದ ಹೊರಬರಲಾರೆ ಎಂದು ನನಗೆ ಅರ್ಥವಾಯಿತು. ಆದರೆ ನಾನು ಕೆಲಸ ಮಾಡಿ ಸಂಪಾದಿಸುವ ಸಂಬಳ ನನ್ನ ಕುಟುಂಬಕ್ಕೆ ತುಂಬ ಅವಶ್ಯಕ. ಅದಕ್ಕಾಗಿಯಾದರೂ ನಾನು ಬದುಕಬೇಕು. ನನ್ನ ತಂಗಿಯ ವಿದ್ಯಾಭ್ಯಾಸ ಪೂರ್ಣಗೊಳ್ಳಬೇಕು. ನನ್ನ ಕುಟುಂಬಕ್ಕೆ ಒಂದು ಆಧಾರ ಬೇಕು. ಅದಕ್ಕಾಗಿಯಾದರೂ ನಾನು ತಿನ್ನುತ್ತೇನೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡು, ಹಾಗೇನು ಮಾಡುವುದಿಲ್ಲ, ನಾನು ತಿನ್ನುತ್ತೇನೆ, ನೀನು ಹೋಗು. ಹಾಗೇನು ಮಾಡುವುದಿಲ್ಲ, ನಾನು ತಿನ್ನುತ್ತೇನೆ, ನೀನು ಹೋಗು ಎಂದು ಹೇಳುತ್ತಾಳೆ. ನಿನ್ನೆಗೆ ಇವತ್ತು ನಿನ್ನೆಗೆ ಮತ್ತು ಇವತ್ತಿಗೆ ಋಷಿಕಾಳಲ್ಲಿ ಬಂದ ಬದಲಾವಣೆಯನ್ನು ಗಮನಿಸುತ್ತಿದ್ದ ಆ ಹುಡುಗಿ ರಾತ್ರಿ ವಿರಾಟ್ ರೂಮ್ಗೆ ಹೋಗಿ ಏನು ಮಾತನಾಡಿದರೋ ಏನೋ. ಸರ್ ಮಾತುಗಳಿಂದ ಮೇಡಮ್ ವರ್ತನೆ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಎಂದುಕೊಳ್ಳುತ್ತಾ ಸಂತೋಷದಿಂದ, ಓಕೆ ತಿನ್ನಿ ಮೇಡಮ್, ನಿಮಗೆ ಲಂಚ್ಗೆ ಏನಾದರೂ ಸ್ಪೆಷಲ್ ಮೆನು ಬೇಕಿದ್ದರೆ ಹೇಳಿ, ಅದನ್ನು ಮಾಡಿಸುತ್ತೇನೆ ಎನ್ನುತ್ತಿದ್ದರೆ, ಅದೇನು ನನಗೆ ಏನು ಬೇಕು ಎಂದು ಅಷ್ಟು ಸ್ಪೆಷಲ್ ಆಗಿ ಕೇಳುತ್ತಿದ್ದಾಳೆ ಎಂದು ಯೋಚಿಸುತ್ತಾ, ನನ್ನನ್ನು ಕೇಳುತ್ತಿದ್ದೀಯೇನು ಎಂದು ತಿರುಗಿ ಆ ಕೆಲಸದಾಕೆಯನ್ನು ಪ್ರಶ್ನಿಸುತ್ತಾಳೆ. ಇದು ಸರ್ ಆರ್ಡರ್, ನೀವು ಏನು ತಿನ್ನಬೇಕು ಅಂದುಕೊಳ್ಳುತ್ತೀರೋ ಅದನ್ನೇ ಮಾಡಿಸಲು ಹೇಳಿದ್ದಾರೆ ಎಂದರೆ, ನಿನ್ನೆ ಏನು ಕರೆತಂದು ರೂಮ್ನಲ್ಲಿ ಬಂಧಿಸಿ ಬಾಗಿಲು ಹಾಕಿದ, ಈಗ ಮಾತ್ರ ನಾನು ಏನು ತಿನ್ನಬೇಕು ಅಂದುಕೊಂಡರೆ ಅದನ್ನೇ ಪ್ರಿಪೇರ್ ಮಾಡಲು ಹೇಳಿದ್ದಾನಂತೆ. ಈ ರಾಕ್ಷಸ ಹೀಗೂ ಕೇರ್ ತೆಗೆದುಕೊಳ್ಳುತ್ತಿದ್ದಾನಾ ಎಂದುಕೊಳ್ಳುತ್ತಾ, ನನಗೇನು ಸಪರೇಟ್ ಆಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಮನೆಯಲ್ಲಿ ಎಲ್ಲರೂ ಏನು ತಿನ್ನುತ್ತಾರೋ ನಾನು ಅದನ್ನೇ ತಿನ್ನುತ್ತೇನೆ ಎಂದ ಕೂಡಲೇ, ಓಕೆ ಮೇಡಮ್ ಎಂದು ಅನ್ನುತ್ತಾ ಆ ಕೆಲಸದಾಕೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅವಳು ಹೋದ ನಂತರ ಪ್ಲೇಟ್ನಲ್ಲಿರುವ ಟಿಫನ್ ಕಡೆ ನೋಡುತ್ತಾ, ಅದರಲ್ಲಿ ಉಬ್ಬಿದ ಪೂರಿಗಳು ವಿತ್ ಕುರ್ಮಾ, ಇನ್ನೂ 2 ರೀತಿಯ ಬ್ರೇಕ್‌ಫಾಸ್ಟ್ ಕೂಡ ಇರುವುದನ್ನು ಕಂಡು ಆ ಉಬ್ಬಿದ ಪೂರಿಗಳ ಕಡೆ ನೋಡುತ್ತಾ, ನಿನ್ನೆ ಪೂರ್ತಿ ಏನೂ ತಿನ್ನದೆ ಏನೋ ವಿರಾಟ್ ಭಯದಿಂದ ತಿಂದೆನಪ್ಪ ಎಂದು ಅನ್ನಿಸಿಕೊಂಡಿದ್ದ ವಿಶಿಖಾಗೆ ಒಳಗಡೆ ಕರುಳು ಹಸಿವಿನಿಂದ ಚಡಪಡಿಸುತ್ತಿರುವಂತೆ ಅನ್ನಿಸುತ್ತಿದ್ದರೆ, ತಕ್ಷಣ ಅಲ್ಲೇ ಕುಳಿತು ಪೂರಿಗಳನ್ನು ಚೆನ್ನಾಗಿ ತಿನ್ನುತ್ತಾಳೆ. 3 ಪೂರಿಗಳನ್ನು ಆತುರದಿಂದ ತಿಂದ ವಿಶಿಖಾಗೆ, ಅಮ್ಮಯ್ಯ, ಈಗ ಸ್ವಲ್ಪ ಹಸಿವು ತೀರಿತು ಎಂದುಕೊಳ್ಳುತ್ತಾ, ಇಷ್ಟಕ್ಕೂ ಈಗ ನಾನು ಆಫೀಸ್‌ಗೆ ಹೋಗಬೇಕಾ ಬೇಡವಾ ಎಂದು ಮತ್ತೊಮ್ಮೆ ಯೋಚಿಸುತ್ತಾ, ಏನಾಗುತ್ತದೆಯೋ ಆಗಲಿ, ನಿನ್ನೆ ಅಂತೂ ನಾನು ನನ್ನ ನಿರ್ಧಾರವನ್ನು ಹೇಳಿದ್ದೇನಲ್ಲ, ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಆಫೀಸ್‌ಗೆ ಹೋಗಲೇಬೇಕು. ಆಫೀಸ್‌ಗೆ ಹೋದ ನಂತರ ಅಲ್ಲಿ ವಿರಾಟ್ ಏನಾದರೂ ಅಂದರೆ ಆಗ ನೋಡಿಕೊಳ್ಳೋಣ ಎಂದುಕೊಳ್ಳುತ್ತಾ, ಹ್ಯಾಂಡ್ ವಾಶ್ ಮಾಡಿಕೊಂಡು ಆಗಲೇ ಆಫೀಸ್ ಟೈಮ್ ಆಗುತ್ತಿದ್ದರೆ ಅಲ್ಲೇ ಇದ್ದ ಹ್ಯಾಂಡ್ ಬ್ಯಾಗ್ ತೆಗೆದುಕೊಂಡು ಆಫೀಸ್‌ಗೆ ಹೋಗಲು ರೆಡಿಯಾಗುತ್ತಾಳೆ ವಿಶಿಖಾ. ಇಂದಿನ ದಿನ ಪೂರ್ತಿ ವಿಶಿಖಾಳನ್ನು ನೋಡಲು ಸಾಧ್ಯವಾಗದ ಜಯ ಮತ್ತು ಜನಾರ್ದನ್ ಬೆಳಗಾದ ನಂತರ ವಿರಾಟ್ ಮನೆಯಲ್ಲೇ ಇದ್ದರೆ ಅವಳನ್ನು ನೋಡಲು ಆಗುವುದಿಲ್ಲ ಎಂದುಕೊಂಡು ವಿರಾಟ್ ಹೊರಗೆ ಹೋಗುವುದಕ್ಕಾಗಿ ಕಾಯುತ್ತಿರುತ್ತಾರೆ. ವಿರಾಟ್ ಯಾವಾಗ ನಾಯಕ್ಕಾಗಿ ಹೊರಗೆ ಹೋಗಿಬಿಟ್ಟೆನೋ ಆಗಲೇ ಆ ರೂಮ್‌ನಿಂದ ಹೊರಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತು ವಿಶಿಖಾ ಯಾವಾಗ ಹೊರಗೆ ಬರುತ್ತಾಳೆ ಎಂದು ಎದುರು ನೋಡುತ್ತಿರುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕೆಲಸದಾಕೆಯನ್ನು ನೋಡಿ, ಏನ್ ನೋಡ್ತಾ ಇದೀಯಾ? ನಮ್ಮಿಬ್ಬರಿಗೂ ಟಿಫನ್ ಬಡಿಸು ಎಂದ ಕೂಡಲೇ ಓಕೆ ಸರ್ ಎನ್ನುತ್ತಾ ಅವಳು ಅವರಿಬ್ಬರಿಗೂ ಟಿಫನ್ ಬಡಿಸುತ್ತಿರುತ್ತಾಳೆ. ಅವರು ಆ ಟಿಫನನ್ನು ಆರಾಮವಾಗಿ ತಿನ್ನುತ್ತಾ, ಏನ್ರಿ ಇಲ್ಲಿಯವರೆಗೂ ಆ ಹುಡುಗಿ ಹೊರಗೆ ಬರಲಿಲ್ಲ,
ಬೇರೆ ಯಾವಾಗ ಆ ಹುಡುಗಿಯನ್ನು ನೋಡುವುದು? ಮತ್ತೆ ವಿರಾಟ್ ವಾಪಸ್ ಮನೆಗೆ ಬಂದನೆಂದರೆ ಮತ್ತೆ ನಮ್ಮನ್ನು ಕೋಣೆಗೆ ಸೀಮಿತ ಮಾಡುತ್ತಾನೆ ಎನ್ನುತ್ತಿದ್ದರೆ, ನೀನು ಹೆಚ್ಚು ಆತುರ ಪಡಬೇಡ ಎಂದು ನಿನ್ನೆಯೇ ಹೇಳಿದ್ದೆನಲ್ಲ ಜಯ. ಅತ್ಯುತ್ಸಾಹ ನಮಗೆ ಅಷ್ಟು ಒಳ್ಳೆಯದಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಆ ಹುಡುಗಿ ಖಂಡಿತವಾಗಿ ಹೊರಗೆ ಬರುತ್ತಾಳೆ. ಒಂದೇ ಕೋಣೆಯಲ್ಲಿ ಎಷ್ಟು ಹೊತ್ತು ಅಂತ ಇರ್ತಾಳೆ ಎನ್ನುತ್ತಾ ಟಿಫನ್ ತಿನ್ನುತ್ತಾ ವಿಶಿಖಾ ಇರುವ ರೂಮ್ ಕಡೆಗೆ ನೋಡುತ್ತಿರುತ್ತಾರೆ. ಆದರೆ ಅವರಿಗೆ ತಿಳಿಯದ ವಿಷಯವೆಂದರೆ ವಿಶಿಖಾಳನ್ನು ಕರೆತಂದ ಕೂಡಲೇ ಆವೇಶದಲ್ಲಿದ್ದಾಳೆ. ಅವಳು ಎಲ್ಲಿ ಹೊರಗೆ ಓಡಿ ಹೋಗುತ್ತಾಳೋ ಎಂದು ಆ ರೂಮ್‌ಗೆ ಲಾಕ್ ಮಾಡಿದ್ದ. ಆದರೆ ಮಧ್ಯಾಹ್ನ ಲಂಚ್ ಟೈಮ್‌ನಿಂದ ಅವಳನ್ನು ಫ್ರೀಯಾಗಿ ಬಿಟ್ಟಿದ್ದರು. ಆದರೆ ಆ ವಿಷಯ ವಿಶಿಖಾಗೆ ಆಗಲಿ ಅಥವಾ ಇವರಿಗಾಗಲಿ ಯಾರಿಗೂ ತಿಳಿದಿರಲಿಲ್ಲ. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.